ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪ್ರತಿಮಾ ಲಾಗ್ಸ್ ಕನ್ನಡ. ಟೈಮ್ ಬಂದು 3:30 ಆಗಿದೆ. ಇವತ್ತು ದೀಪಾವಳಿ ಅಮಾವಾಸ್ಯೆ, ಬೆಳಗಿನ ಜಾವ 3:30. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಆ ಜಾಗ ಯಾವುದು ಅಂತ ನಿಮಗೂ ಕೂಡ ತೋರಿಸ್ತೀವಿ. ಈಗ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿಯಾಗಿ 5:15 ಆಯಿತು. ಈಗ ನಾವು ಗಾಡೀಲಿ ಹೊರಟ್ವಿ. ಜೊತೆಗೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಅವಳನ್ನೂ ಕೂಡ ಕರ್ಕೊಂಡು ಹೊರಟ್ವಿ. ಈ ಜಾಗ ಯಾವುದಪ್ಪ ಅಂದರೆ ಪಿರಿಯಾಪಟ್ಟಣ ತಾಲೂಕಿಗೆ ಅನ್ವಯಿಸುತ್ತೆ. ಇದು ಪಿರಿಯಾಪಟ್ಟಣ ಅಕ್ಕಪಕ್ಕ ಇರುವಂಥ ಬೆಟ್ಟದಪುರ. ಇದು ನಮ್ಮ ತವರೂರು ಕೂಡ ಆಗಿರುತ್ತೆ. ಇನ್ನು ಇಲ್ಲಿ ಹೋಗಿ ನಾವು ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗೋಯಿತು. ವರ್ಷಗಳ ಅಂದರೆ ಒಂದು 20 ವರ್ಷ ಆಗಿದೆ. 20 ವರ್ಷದ ನಂತರ ಹೋಗ್ತಾಯಿದ್ದೀವಿ. ತುಂಬ ದಿನದಿಂದ ನನ್ನ ಮಗಳು ಕೇಳ್ತಾ ಇದ್ಲು, ಮಮ್ಮಿ ಇಲ್ಲಿ ಕರ್ಕೊಂಡೋಗಿ ಅಂತ. ಅಲ್ಲಿಗೆ ನಾನು ಏನಕ್ಕೋ ಗೊತ್ತಿಲ್ಲ, ಹೋಗಬೇಕು ಅಂತ ಮನಸ್ಸೇ ಮಾಡಿರಲಿಲ್ಲ. ಈಗ ದಿಢೀರಂತ ನಾವು ನೈಟೇ ಪ್ಲ್ಯಾನಿಂಗ್ ಮಾಡ್ದೋ. ಹಾಗಾಗಿ ನನ್ನ ಫ್ರೆಂಡ್ಗೂ ಕೂಡ ಕಾಲ್ ಮಾಡಿದೆ. ನಾನು ಅವ್ರ ಊರು ಪಕ್ಕದಲ್ಲೇ. ಹಾಗಾಗಿ ನಾನು ಬರ್ತೀನಿ ಕಣೆ, ನೀವೆಲ್ಲ ಹೋಗ್ತಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತೇಳಿ ನಾನು, ನನ್ನ ಫ್ರೆಂಡು, ನನ್ನ ಮಗಳು 3 ಜನ ಹೊರಟು. ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇದೆ. ಬಟ್ ಮುಂದೆ ಹೋದರೆ ಗೊತ್ತಾಗುತ್ತೆ ನಿಮಗೇನೆ. ಎಕ್ಸೈಟ್ಮೆಂಟಿಂದ ಫುಲ್ಲು ಖುಷಿಯಾಗಿ ಜೋಶಾಗಿ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಮೈಸೂರು ಒಡೆಯರು ರಾಜರು ಕೂಡ, ಯದುವೀರವರು ಕೂಡ ಬಂದಿದ್ದಾರೆ. ಅವರು ಆಲ್ರೆಡಿ ಹೋಗಿದ್ದಾರೆ. ಈಗ ನಾವು ಹೊರಟಿದ್ದೀವಿ. ಇವತ್ತು ಬೆಳಗ್ಗೆಲೇ ಆಗಿರೋದ್ರಿಂದ ಜನ ಜಾಸ್ತಿ ಇಲ್ಲ. ಸ್ವಲ್ಪ ಟೈಮ್ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ಇವಾಗ ಸ್ವಲ್ಪ ಬೆಳಗಿನ ಜಾವ ಆಗಿರೋದ್ರಿಂದ, ಬೆಳಗಿನ ಜಾವ ಅಂದರೆ ಏನು 5 ಗಂಟೆ ಆಗಿಲ್ಲ, ಆಲ್ರೆಡಿ 7:30 ಆಗಿದೆ. ಆದರೂ ಕೂಡ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇಲ್ಲಿಗೆ ಬೆಳಿಗ್ಗೆ ಬಂದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿ ಬಂದರೆ ಸ್ವಲ್ಪ ಸುಸ್ತು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಮನೆ ಬಿಟ್ಟಾಗ 5:30 ಆಗಿತ್ತು. ಇಲ್ಲಿ ಬಂದು ತಲುಪಿದಾಗ 7:30 ಆಗಿದೆ. ಈಗ 7:30ಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೆಟ್ಲತ್ತಕ್ಕೆ. ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಏನು ಹೇಗೆ ಅಂತ. ನಮ್ಮ ಅಕ್ಕಪಕ್ಕದಲ್ಲಿರೋ ಊರಿನವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದೆಲ್ಲ. ನಾವೇನು ಹೇಳೋ ಅವಶ್ಯಕತೆ ಏನಿಲ್ಲ. ಬಟ್ ಇದು ಗೊತ್ತಿಲ್ಲದವ್ರಿಗೆ ಇದು ಏನು ಅಂತ ಗೊತ್ತಿಲ್ಲ. ಇದು ನಮ್ಮ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಪಕ್ಕದಲ್ಲಿ ಇರುವಂಥ ಬೆಟ್ಟದಪುರ ಅಂತ ಊರು. ಆ ಊರಿನಲ್ಲಿ ಈ ದೇವಸ್ಥಾನ ಬಂದುಬಿಟ್ಟು ನಮ್ಮ ಬೆಟ್ಟದಪುರ ಮಲ್ಲಯ್ಯನ ಬೆಟ್ಟ ಅಂತೇಳಿ. ಈ ಬೆಟ್ಟಕ್ಕೆ ನಾನು 20 ವರ್ಷದ ಹಿಂದೆ ಹತ್ತಿದ್ದೆ. ಬಟ್ 20 ವರ್ಷ ಆದಮೇಲೆ ನಾನು ಇವತ್ತು ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಇದೆ ಕೂಡ, ತುಂಬ ಎಕ್ಸೈಟ್ಮೆಂಟು ಇದೆ, ಹಾಗೆ ಭಯನೂ ಕೂಡ ಇದೆ. ಭಯ ಏನಕ್ಕಿದೆ ಅಂತ ಹೇಳಿದ್ರೆ, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ 1008 ಮೆಟ್ಲಿದೆ. ಅದು ಹತ್ತದಂಗೆ ಕಾಣಿಸಲ್ಲ ನಮಗೆ. ಹಾಗಾಗಿ ಈ ಮೆಟ್ಲು ಬಂದು 3700 ಚಿಲ್ಲರೆ ಮೆಟ್ಲಿದೆ. ಹಾಗಾಗಿ ಸ್ವಲ್ಪ ಹೇಗೆ 20 ವರ್ಷ ಆಗಿದೆಯಲ್ವ, ಹಾಗಾಗಿ ಹೇಗಿರುತ್ತೋ ಏನೋ ಒಂಥರ ಫಾಸ್ಟು. ನಾವು ಚಿಕ್ಕ ಏಜಲ್ಲಿ ಆಗೆಲ್ಲ ಒಂದು ಯಂಗ್ ಏಜ್ ಇತ್ತಲ್ವ, ಆಗಾಗ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಏಜ್ ಆಗಿದೆಯಲ್ವ, ಹಾಗಾಗಿ ಸ್ವಲ್ಪ ಏನೋ ಅಂತ ತಳಮಳದಿಂದ ಹೊರಟ್ವಿ. ಆದರೆ ನಾವು ಅಂದ್ಕೊಂಡಂಗೆ ಏನೂ ಇರಲಿಲ್ಲ. ಎಲ್ಲರೂ ಹೇಳ್ತಿದ್ರು, ಅಯ್ಯೋ ನೀವು ಈಗ ಹತ್ತಕ್ಕಾಗುತ್ತಾ ಹಾಗೆ ಹೀಗೆ ಅಂತ. ಬಟ್ ನಮಗೇನೂ ಅನ್ನಿಸ್ಲಿಲ್ಲ. ನಮಗೆ ಹತ್ತಬೇಕಾದ್ರೆ ಎಷ್ಟು ಖುಷಿ ಇತ್ತು, ಇಳಿಬೇಕಾದ್ರೂ ಕೂಡ ಅಷ್ಟೇ ಖುಷಿ ಇತ್ತು. ತುಂಬ ಖುಷಿಯಾಗಿ ಕಾಮಿಡಿ ಮಾಡಿಕೊಂಡು, ಹಾಗೆ ಕೂಡ ಎಂಜಾಯ್ ಮಾಡಿಕೊಂಡು ಫುಲ್ ಸಂತೋಷವಾಗಿ ಹತ್ತಿದ್ವಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಪುಟಾಣಿ ಮಕ್ಕಳು ಕೂಡ ಹತ್ತಿದ್ರು ಜೊತೇಲಿ. ಹಾಗೆ ಈ ಬೆಟ್ಟಕ್ಕೆ ವಯಸ್ಸಾಗಿರೋರು ಕೂಡ ಬರ್ತಾರೆ. ಅವ್ರಿಗೆ ಒಂಚೂರು ಕೂಡ ಆಯಾಸ ಅನಿಸೋದೇ ಇಲ್ಲ. ಏಕೆಂದರೆ ಅವ್ರಿಗೆ ಅಷ್ಟು ಖುಷಿ ಮತ್ತು ಈ ದೇವ್ರ ಮೇಲೆ ಅಷ್ಟು ಭಕ್ತಿ ಕೂಡ. ಹಾಗಾಗಿ ವಯಸ್ಸಾಗಿರೋರು, ಪುಟಾಣಿ ಮಕ್ಕಳುಗಳು ಅವರೆಲ್ಲ ಎಷ್ಟು ಖುಷಿಯಿಂದ ಜೋಶಿಂದ ಹತ್ತುತ್ತಿದ್ದಾರೆ ಗೊತ್ತಾ. ಹಾಗೆ ಇಷ್ಟು ದೂರ ಹತ್ತಿ ಬಂದು ಕೆಲವೊಬ್ಬರು ವ್ಯಾಪಾರ ಕೂಡ ಮಾಡ್ತಾರೆ ಇಲ್ಲಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಇನ್ನು ಮುಕ್ಕಾಲು ಐತೆ. 200 GB. ನಾನು ಇನ್ನೂ ಕಾಯ್ತಿದ್ದೀನಿ. ನೋಡಿ ನಿಂಗೆ ಮೈಸೂರು ರಾಜರ ಪರಿಚಯ ಮಾಡಿಸ್ಕೊಟ್ಟು. ಅಯ್ಯೋಯ್ಯೋ
ಚಿಕ್ಕ ವಯಸ್ಸಲ್ಲಿ ನಾವು ರೆಸ್ಟೇ ಮಾಡ್ತಿರಲಿಲ್ಲ, ಸುಮ್ಮನೆ ಗುಡು 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 ಓಡ್ಕೊಂಡು ಹೋಗ್ತಾಯಿದ್ದೋ. ಇವಾಗ ಸ್ವಲ್ಪ ದೂರ ಹೋಗೋದು, ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು ನೋಡ್ಕೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ದೀವಿ. ಏಕೆಂದರೆ ಸ್ವಲ್ಪ ದಪ್ಪ ಕೂಡ ಆಗ್ಬಿಟ್ಟಿದ್ದೀವಲ್ವಾ, ಹಾಗಾಗಿ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲನೂ ಕಾಲು ಎಳ್ಕೊಂಡು ಜೋಕ್ ಮಾಡಿಕೊಂಡು ಏನೋ ಒಂಥರ ಖುಷಿ. ಏನು ಟೈರ್ಡ್ನೆಸ್ ಆಗ್ತಾಯಿದೆ ನಮಗೆ, ಸುಸ್ತು ಆಗ್ತಿದೆ ಅಂತ ಏನೂ ಅನ್ನಿಸ್ತಾ ಇಲ್ಲ ನಮಗೆ. ಫುಲ್ ಖುಷಿಯಿಂದನೇ ಹೋಗ್ತಾ ಇದ್ದೀವಿ ನಾವು. ಒಂಥರ ಏನೋ ಬೆಟ್ಟ ಹತ್ತುತ್ತಾ ಇದ್ದೀವಿ, ಆಗ್ತಾ ಇಲ್ಲಪ್ಪ ನಮ್ಮ ಕೈಲಿ ಅನ್ನೋ ಥರ ಇಲ್ಲ. ತಳ್ಳಿಬಿಡ್ತಾರೆ ಜಿಗ್ಗು ಜಾಗ ಸಿಕ್ಕಿದೆ. ನೋಡಿ, ನಮ್ಮ ಮೈಸೂರು ಒಡೆಯರು ಕೂಡ ಬೆಟ್ಟ ಹತ್ತಿ ಇಳಿದು ಎಷ್ಟು ನೀಟಾಗಿ, ಅವ್ರಿಗೆ ಯಾವುದು ಟಯರ್ಡ್ನೆಸ್ಸು ಕೂಡ ಅವ್ರ ಫೇಸಲ್ಲಿ ಕಾಣಿಸ್ತಿಲ್ಲ, ಹಾಗೆ ಚೆನ್ನಾಗಿ ಬರ್ತಾ ಇದ್ದಾರೆ. ನನಗಂತೂ ಅವ್ರನ್ನ ನೋಡಿ ತುಂಬಾ ಖುಷಿಯಾಯಿತು. ಅವ್ರಿಗೂ ಕೂಡ ಒಂಥರ ಅವರು ಡೈರೆಕ್ಟಾಗಿ ನೋಡಿದ್ರೂ ಅವ್ರು ಅಂದರೆ ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ. ಎಷ್ಟು ಸಿಂಪ್ಲಿಟಿಯಾಗಿದ್ದಾರೆ ಅಂದರೆ, ಅವರು ಮೈಸೂರು ರಾಜರು ಅನ್ನೋ ಯಾವ ಇದು ಕೂಡ ಅವ್ರ ಫೇಸಲ್ಲಿ ಕಾಣಿಸ್ತಿರ್ಲಿಲ್ಲ, ಅಷ್ಟು ಸಿಂಪಲಾಗಿದ್ದಾರೆ. ನಮ್ಮಂಥ ಸಾಮಾನ್ಯ ಜನಗಳ ಜೊತೆಲೂ ಕೂಡ ನಡ್ಕೊಂಡು, ನಮ್ಮಂಥ ಸಾಮಾನ್ಯ ಜನರ ಜೊತೆ ಎಷ್ಟು ಸಿಂಪಲಾಗಿ ಬರ್ತಾಯಿದ್ದಾರೆ. ನನಗಂತೂ ಅವ್ರು ನೋಡಿ ತುಂಬಾ ಖುಷಿಯಾಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಸಿಗ್ತಾರೆ ನನಗೆ ಅಂತ. ಎಕ್ಸ್ಪೆಕ್ಟ್ ಇಲ್ದೇ ಸಿಕ್ಕಿದ್ರು, ಖುಷಿಯಾಯಿತು ಕೂಡ. ಫೈನಲಿ ಇನ್ನೊಂದು ಕಾಲು ಭಾಗ ಅಷ್ಟಿದೆ, ಒಂದು 10% ಅಷ್ಟಿದೆ. 90% ಹತ್ಬಿಟ್ಟಿದ್ದೀವಿ. ಇವಾಗ ಇನ್ನೊಂದು 10% ಇದೆ, ಹತ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ನನಗೇನು ಅಷ್ಟೇನು ಫುಲ್ ಟಯರ್ಡ್ನೆಸ್ಸು, ಸುಸ್ತಾಗ್ತಿದೆ, ಕಾಲು ನೋವು ಅನ್ನೋದೇನು ಕಾಣಿಸ್ತಾ ಇಲ್ಲ. ಬಟ್ ಬಂದು ಅನ್ನೋ ಖುಷಿ ಮಾತ್ರ ತುಂಬಾ ಇದೆ. ನಾನು ಅಂದ್ಕೊಂಡಿದ್ದೆ ನನ್ನ ಫ್ರೆಂಡು ನನಗಿಂತ ಮುಂಚೆ ಎತ್ತಲ್ಲ, ಅವಳನ್ನ ಹೆಂಗಪ್ಪ ಎಳ್ಕೊಂಡು ಹೋಗೋದು ಅಂತ. ಅವಳು ನನಗಿಂತ ಫಸ್ಟು PT ಉಷಾ ಥರ ಓಡೋಗ್ತಾ ಇದ್ದಾಳೆ ನನ್ನ ಬಿಟ್ಟು. ನಾನು ಅವಳ ಹಿಂದೆ ಹೋಗ್ತಾಯಿದ್ದೀನಿ. ನಾನು ನನ್ನ ಮಗಳು ಹಿಂದೆ ಹೋಗ್ತಾಯಿದ್ದೀವಿ. ಅವಳು ಫಸ್ಟ್ ಸ್ವಲ್ಪ ಫಾಸ್ಟಾಗಿ ಹೋಗ್ತಾವಳೆ, ಏನು ಪರವಾಗಿಲ್ಲ. ನಾನು ಹತ್ತಲ್ಲ ಅಂದ್ಕೊಬಿಟ್ಟಿದ್ದೆ ಅವಳನ್ನ. ಚೆನ್ನಾಗಿ ಹೋಗ್ತಿದ್ದಾಳೆ. ಆ ಮನೇಲೆಲ್ಲ ಫುಲ್ ಜೋಕ್ ಮಾಡಿ ಕಾಮಿಡಿ ಮಾಡಿ ಕಳಿಸವ್ರೆ. ಇಬ್ಬರು ಕೂಡ ಒಳ್ಳೆ ಗುಡುಗಡಕ್ಕಿ ಥರ ಇದ್ದೀರಾ, ನೀವಿಬ್ಬರು ಹತ್ತುತ್ತೀರಾ ಬೆಟ್ಟನ ಅಂತ ಮನೇಲಿ ಸ್ವಲ್ಪ ಕಿಂಡಲ್ ಮಾಡ್ತಿದ್ರು. ಫೈನಲಿ ದೇವಸ್ಥಾನ ಹತ್ರ ಬಂದೋ. ಅಂತೂ ಇಂತೂ ನಮ್ಮ ಮಲ್ಲಯ್ಯನ ದರ್ಶನ ಮಾಡೋಕ್ಕಂತೂ ಬಂದೋ. ಮೇಲೆ ವೆದರ್ ಅಂತೂ ತುಂಬ ಅಲ್ಟಿಯಾಗಿದೆ. ಭ್ರಮರಾಂಬ ದೇವಿ, ಇಲ್ಲಿ ಆ ದೇವಿ ದರ್ಶನ ಕೂಡ ಮಾಡಿಕೊಂಡು, ಇಲ್ಲಿ ನಮಗೆ ತುಂಬ ದಿವಸದ ನಂತರ ಬಂದಿರೋದಕ್ಕೆ ಸ್ವಲ್ಪ ನಮಗೆ ಜಾಗ ಇರುಸು ಮುರುಸು ಆಯಿತು. ನಾವು ಆವಾಗೆಲ್ಲ ಬರಬೇಕಾದ್ರೆ ಇಷ್ಟು ಜನ ಇರ್ತಿರಲಿಲ್ಲ, ಇಷ್ಟು ಕ್ರೌಡೇ ಆಗ್ತಿರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹೊರ್ಟೋಗ್ಬಿಡ್ತಿದ್ದೋ, ನೀಟಾಗಿ ದರ್ಶನ ಆಗ್ತಿತ್ತು. ಇವಾಗ ಇದು ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಆಗಿರೋದ್ರಿಂದ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಂಗಾಗಿ ದರ್ಶನ ಮಾಡೋಕ್ಕೆ ತುಂಬ ಕ್ಯೂ ಸಿಸ್ಟಮ್ಮು ಮತ್ತು ಸ್ಪೆಷಾಲಿಟಿನೂ ಮಾಡಿದ್ದಾರೆ. ಫಸ್ಟೆಲ್ಲ ಪೊಲೀಸವ್ರನ್ನೆಲ್ಲ ಇಲ್ಲಿ ಅಲೋನೇ ಇರ್ತಿರಲಿಲ್ಲ, ಇವಾಗ ಪೊಲೀಸವ್ರನ್ನೂ ಕೂಡ ಇಲ್ಲಿ ಅಲೋ ಇರ್ತಿದ್ದಾರೆ. ಫೈನಲಿ ನಾವು ಮಲ್ಲಯ್ಯನ ದರ್ಶನ ಕೂಡ ಮಾಡಿದೋ. ಮಲ್ಲಯ್ಯನ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿ ಪೊಲೀಸವ್ರು ಇದ್ದರೂ ಕೂಡ ನಮಗೆ ದರ್ಶನಕ್ಕೇನು ಇದಾಗಲಿಲ್ಲ. ಹಾಗಾಗಿ ಅಷ್ಟು ಜನ ಇದ್ದರೂ ದರ್ಶನ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇಲ್ಲಿ ಗುಹೆ ಒಳಗಡೆ ಇರೋದ್ರಿಂದ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲಿ ನುಕ್ಕೊಂಡು ಬರಬೇಕು, ಕೆಳಗಡೆ ಬಗ್ಗಬೇಕು, ತುಂಬಾ ಬಗ್ಗಿ ದರ್ಶನ ಮಾಡಬೇಕು. ಚೆನ್ನಾಗಿ ದರ್ಶನ ಆಯಿತು. ದೇವ್ರ ದರ್ಶನ ಅಂತೂ ನಂಗೆ ಫುಲ್ ಖುಷಿ ಆಯಿತು. ಇಷ್ಟು ವರ್ಷದ ನಂತರ ಬಂದರೂ ದೇವ್ರ ದರ್ಶನ ಚೆನ್ನಾಗಾಯ್ತಲ್ಲ ಅನ್ನೋ ಖುಷಿ ನಂಗೆ ಜಾಸ್ತಿನೇ ಆಯಿತು. ಹಾಗಾಗಿ ಕಾಲು ನೋವು ಸ್ವಲ್ಪ ಲೈಟಾಗಿತ್ತು, ಅದು ಖುಷಿಗೆ ಕಾಲು ನೋವು ಕೂಡ ಹೊರಟೋಯ್ತು. ಕೊನೆಗೂ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ ವೆದರ್ ಹೇಗಿದೆ ಅಂತ. ಮನುಷ್ಯರುಗಳೇ ಕಾಣಿಸ್ತಾ ಇಲ್ಲ, ತುಂಬ ಜನ ಇದ್ದಾರೆ ಅಲ್ಲಿ, ಆದರೂ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಮುಚ್ಕೊಬಿಟ್ಟಿದೆ ಹಿಮ. ನನಗೆ ಹಿಮ ಗೋಪಾಲ ಸ್ವಾಮಿ ಬೆಟ್ಟ ನೋಡಿದಾಗೆ ಫೀಲ್ ಆಗೋಯ್ತು ಇಲ್ಲಿ. ನಾವು ನನ್ನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಮಾತಾಡಿಕೊಂಡು, ಹಾಗೆ ಇಲ್ಲಿ ಒಂದು ಪಕ್ಕದಲ್ಲಿ ಚಿಕ್ಕ ಕೊಳ ಇದೆ, ಅಲ್ಲಿಗೂ ಕೂಡ ಹೋಗಿ
ತೀರ್ಥನ ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡು ಬಂದ್ವಿ. ಹೋದವರೆಲ್ಲ ಅಲ್ಲಿ ಹಾಕ್ಕೊಂಡು ಬರ್ತಾರೆ. ಇಲ್ಲಿ ದೇವಸ್ಥಾನ ಇದ್ದರೆ ಅಲ್ಲಿ ಜನಗಳು ಎಲ್ಲಿ ಎಷ್ಟು ದೂರ ಕೂತಿದ್ದಾರೆ ನೋಡಿ, ಅಷ್ಟು ದೂರ ಗಂಟ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಪ್ಲೇಸ್ ನೋಡ್ತಾ ಇದ್ರೆ ಕೆಳಗಡೆ ಇಳಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಇಲ್ಲೇ ಕೂತ್ಕೊಬೇಡ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಟೈಮ್ ಆಯ್ತಾ ಹಿಮ ಕೂಡ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ಹಾಗೆ ಇಲ್ಲೂ ನಾವು ಸ್ವಲ್ಪ ನನ್ನ ಫ್ರೆಂಡ್ಸು ನಾನು ಕೂತ್ಕೊಂಡು ಸ್ವಲ್ಪ ಅಲ್ಲಿ ವೀಡಿಯೋಗಳು ಫೋಟೋಸ್ಗಳೆಲ್ಲ ತಗೊಂಡು ಮೇಲಿಂದ ಕೆಳಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ವರ್ಗ ಎಲ್ಲೂ ಇಲ್ಲಪ್ಪ, ಇಲ್ಲೇ ಇದೆ ಅನಿಸುತ್ತೆ. ನಮ್ಮ ಕರ್ನಾಟಕದಲ್ಲೆಲ್ಲ ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಊರು ಯಾವ್ಯಾವ ಹಳ್ಳಿ ಎಲ್ಲೆಲ್ಲಿದೆ ಅನ್ನೋದನ್ನ ಇಲ್ಲಿ ಮೇಲೆ ಕುತ್ಕೊಂಡು ನೋಡ್ಕೋಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಫುಲ್ ಖುಷಿಯಾಯಿತು. ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ. ಪ್ಲೇಸ್ ಚೆನ್ನಾಗಿತ್ತಲ್ಲ, ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಇದು ತೀರ್ಥ ಕೊಳ ಅಂತ ಹೇಳ್ತಾರಲ್ಲ, ಹಾಗೆ ಇದು ಚಿಕ್ಕದು ನೋಡೋಕೆ ಈ ಥರ ಗಲೀಜು ನೀರಂಗೆ ಕಾಣಿಸುತ್ತೆ. ಬಟ್ ಇದು ಆಗ ದೇವರು ಇಲ್ಲಿ ಮುಳುಗಿ ಎದ್ದಿರೋದಂತೆ, ಆ ಥರ ಹೇಳ್ತಾರೆ ಹಿರಿಕರು. ನಮಗಷ್ಟು ಗೊತ್ತಿಲ್ಲ. ಈಗ ನೋಡಿ ಇಳಿಬೇಕಾದ್ರೆ ಜನ ಎಷ್ಟು ಜಾಸ್ತಿ ಆಗಿದ್ದಾರೆ ಅಂತ. ಇಲ್ಲಿ ಎರಡು ವರ್ಷದಲ್ಲಿ 2 ಸರಿ ಬೆಟ್ಟ ಹತ್ತುತ್ತಾರೆ ಇದನ್ನು. ಇದು ದೀಪಾವಳಿ ಅಮಾವಾಸ್ಯೆ ದಿನ ಒಂದು ದಿನ ಹತ್ತಿದ್ರೆ ದೀಪಾವಳಿ ಹಬ್ಬದ ದಿನವೂ ಹತ್ತುತ್ತಾರೆ. ನೆಕ್ಸ್ಟು ಇದು ಶಿವರಾತ್ರಿ ಹಬ್ಬದ ಟೈಮಲ್ಲೂ ಇಲ್ಲಿ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಮಲ್ಲೇನ ತೇರು ಅಂತ ಹೇಳ್ತಾರೆ. ಮಲ್ಲೇನ ತೇರು ಅದು ತುಂಬ ಚೆನ್ನಾಗಿರುತ್ತೆ. ಅವಾಗಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ಜನ. ಮತ್ತು ಅವಾಗ ಜಾತ್ರೆ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಳಗಡೆ ಬಂದರೆ ಅಲ್ಲಿ ದೇವಸ್ಥಾನ ಒಂದು 3-4 ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಫುಲ್ ಜಾತ್ರೆ ಕಟ್ಟುತ್ತೆ. ಮತ್ತು ತೇರು ಒಂದು 3-4 ತೇರು ಎಳೀತಾರೆ ಈ ಶಿವರಾತ್ರಿ ಟೈಮಲ್ಲಿ. ಆವಾಗಂತೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗೇನು ಜಾಸ್ತಿ ಅಷ್ಟೇನು ಜಾತ್ರೆ ಗೀತ್ರೆ ಏನು ಕಟ್ಟಲ್ಲ. ಮಾಮೂಲಿ ನಾರ್ಮಲಾಗಿ ವ್ಯಾಪಾರ ಮಾಡೋರು ಸ್ವಲ್ಪ ಬಂದು ಇದು ಮಾಡ್ಕೊಂಡಿರ್ತಾರೆ ಅಷ್ಟೇ. ಶಿವರಾತ್ರಿ ಹಬ್ಬದ ಟೈಮಲ್ಲಿ ಅಷ್ಟು ಜಾತ್ರೆ ಏನು ಕಟ್ಟಲ್ಲ. ಇವಾಗ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇರುತ್ತೆ. ಇವತ್ತಿಷ್ಟು ಚೆನ್ನಾಗಿದ್ದಾರೆ. ಇನ್ನು ದೀಪಾವಳಿ ಹಬ್ಬದ ದಿನವೂ ಸ್ವಲ್ಪ ಜನ ಹತ್ತೋರು ಇದ್ದಾರೆ. ಇವತ್ತು ಅಮಾವಾಸ್ಯೆ ಅಂತ ಸ್ವಲ್ಪ ಜನ ಬಂದಿರ್ತಾರೆ. ನಾಳೆ ಹಬ್ಬ ಇರೋದ್ರಿಂದ ದೀಪಾವಳಿ ಹಬ್ಬದ ದಿನವೂ ಕೂಡ ಸ್ವಲ್ಪ ಜನ ಹತ್ತುತ್ತಾರೆ. ಚೆನ್ನಾಗಿದೆ. ಫೈನಲಿ ಬೆಟ್ಟ ಹತ್ತಾಯಿತು, ಇಳಿದು ಆಯಿತು. ಫೈನಲಿ ಬಂದೋ ನೋಡಿ ಇಲ್ಲಿ. ಖುಷಿಯಾಯಿತು. ನನಗೇನು ಅಷ್ಟು ಟಯರ್ಡ್ನೆಸ್ ಅಂತ ಅನ್ನಿಸ್ಲಿಲ್ಲ. ಹತ್ತದಂಗೂ ಅನ್ನಿಸ್ಲಿಲ್ಲ, ಇಳ್ದಂಗೂ ಅನ್ನಿಸ್ಲಿಲ್ಲ. ಫುಲ್ ಖುಷಿಯಾಯಿತು. ಫೈನಲಿ ಕೆಳಗಡೆ ಬಂದು ನನ್ನ ಮಗಳಿಗಂತೂ ಫುಲ್ ಖುಷಿ. ಅವಳದೇ ತುಂಬ ವರ್ಷದಿಂದ ಮಮ್ಮಿ ಕರ್ಕೊಂಡೋಗಿ ನೀವೆಲ್ಲ ನೋಡಿದ್ದೀರಾ, ನನಗೆ ತೋರಿಸಿಲ್ಲ, ನಾನು ನೋಡಬೇಕು ಅಂತ. ಊರಿಗೆಲ್ಲ ಬರ್ತಾ ಇದ್ವಲ್ಲ, ಅವಾಗವಾಗ ಬಸ್ಸಲ್ಲಿ ಬರ್ಬೇಕಾದ್ರೆ ಅವಳಿಗೆ ತೋರಿಸ್ತಾ ಇದ್ದೆ, ಇದು ಮಲ್ಲೇನ ಬೆಟ್ಟ, ಇಲ್ಲಿಗೆಲ್ಲ ನಾವು ಚಿಕ್ಕದ್ರಲ್ಲಿ ಹತ್ತಿದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಹೇಳ್ಬೇಕಾದ್ರೆಲ್ಲ ಹಂಗಂತಿದ್ಲು, ನನಗೆ ಹೊಟ್ಟೆ ಉರಿಸ್ಬೇಡಿ, ನನ್ನ ಯಾವಾಗಲೂ ಕರ್ಕೊಂಡು ಹೋಗ್ತೀರಾ ನೀವು, ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಯಿದ್ಲು. ಇವಾಗ ಇಲ್ಲಿಗೆ ಬಂದಿರೋ ಕಾರಣ ಅವಳಿಗಿಷ್ಟ ಅಂತನೂ ಒಂದು, ನಮಗೂ ಕೂಡ ಇಷ್ಟನೇ. ಆದರೆ ಅವಳಿಗೆ ಫೋರ್ಸಬಲ್ ಅವಳು ನೋಡಬೇಕು ಅಂತ ಜಾಸ್ತಿ ಆಸೆ ಪಟ್ಟಿದ್ಲು. ಹಾಗಾಗಿ ನಾನು ಇಲ್ಲಿಗೆ ಅವಳನ್ನ ಕರ್ಕೊಂಡು ಬಂದಿದ್ದು. 90% ಅವಳಿಗೋಸ್ಕರನೇ ಬಂದಿದ್ದು ನಾನು. ನೆಕ್ಸ್ಟ್ ಇನ್ನು ಯಾವಾಗ ಹತ್ತಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಮಗಳು ಅವಳಿಗೆ ತೋರಿಸ್ಕೊಟ್ಬಿಟ್ಟಿದ್ದೀನಲ್ವ, ನೆಕ್ಸ್ಟು ಅವಳ ಜನ್ರೇಷನ್ಗೆ ಅವಳು ಅವ್ರ ಫ್ಯೂಚರಲ್ಲಿ ಅವ್ರ ಫ್ಯಾಮಿಲಿ ಹತ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಇಳಿದು ಬಂದರೆ ಎಲ್ಲರ ಮನೆ ಹತ್ರನೂ ರಂಗೋಲಿ ಬಿಂಕ ಎಲ್ಲನೂ ಬಿಟ್ಟಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಮತ್ತು ಎಲ್ಲರ ಮನೆ ಮುಂದೆಲೂ ಚಪ್ರ ಹಾಕ್ತಿದ್ದಾರೆ. ಚಪ್ರ ಏನಕ್ಕೆ ಹಾಕ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಫೈನಲಿ ನಾವು ಊಟಕ್ಕೆ ಬಂದೋ. ಟೈಮ್ ಬಂದು 1:30 ಆಗಿದೆ ಊಟದ ಟೈಮು. ಈಗ ಊಟ ನಾಷ್ಟ 2 ಒಟ್ಟಿಗೆ ಮಾಡೋಣ ಅಂಥೇಳಿ ಪಿರಿಯಾಪಟ್ಟಣಕ್ಕೆ ಬಂದು ಪಿರಿಯಾಪಟ್ಟಣದಲ್ಲಿ ಊಟ ಮಾಡ್ತಾಯಿದ್ದೀವಿ. ಬೆಟ್ಟದಪುರದಲ್ಲಿ ಯಾವುದು ಹೋಟೆಲ್ ಅಷ್ಟು ಇರಲಿಲ್ಲ, ಅಲ್ಲೆಲ್ಲ ನಾನ್ ವೆಜ್ ಹೋಟ್ಲು. ನಾವು ವೆಜ್ ಆಗಿದ್ದರಿಂದ ಪಿರಿಯಾಪಟ್ಟಣಕ್ಕೆ ಬಂದು ಈಗ ಊಟ ತೊಗೊಂಡು ಊಟ ಮಾಡ್ತಾಯಿದ್ದೀವಿ.
ನನ್ನ ಮಗಳಿಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಊಟನೂ ತುಂಬ ಚೆನ್ನಾಗಿತ್ತು. ನಾನು ಯಾವಾಗ ಬಂದರೂ ಈ ಹೋಟೆಲಲ್ಲೇ ಊಟ ಮಾಡೋದು. ಫೈನಲಿ ಬಸ್ ಹತ್ಕೊಂಡು ಮೈಸೂರು ಕಡೆ ಹೊರಟು. ನಮಗಂತೂ ಈ ದಿನ ತುಂಬಾ ಖುಷಿಯಾಯಿತು. ನಾವು ತುಂಬ ದಿನದಿಂದ ಹೋಗಬೇಕು ಅಂದ್ಕೊತಾ ಇದ್ದೋ, ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ನಮ್ಮಪ್ಪ ಇವತ್ತು ನಮ್ಮನ್ನು ಕರೆಸ್ಕೊಂಡ. ಆ ದರ್ಶನ ಕೂಡ ಚೆನ್ನಾಗಾಯಿತು. ನನಗಂತೂ ಫುಲ್ ಖುಷಿಯಾಯಿತು. ಫೈನಲಿ ಮನೆಗೆ ರೀಚ್ ಆದ್ವಿ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನ ಹತ್ರ ಕೊಂಡ ಕೂಡ ಹಾಕಿದ್ರು, ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.